Hi, let's start our session. Within session only we are going to discuss about subject verb agreement. This is a set one. E class very crucial and 2 to 3 marks ಗೆ ನಿಮ್ಮ GPSTR, HSTR ಅಥವಾ ನೀವು ಬರೀತಿರುವಂತಹ ಯಾವುದೇ KE ಎಕ್ಸಾಮ್ಸ್ಗೆ ತೀರಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದ್ರೆ ಯೂಶಲಿ ಈ ಕಾನ್ಸೆಪ್ಟ್ ಮೇಲೆ 2 ರಿಂದ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳೋದಕ್ಕೆ ಅವಕಾಶ ಎಷ್ಟು ಮಾರ್ಕ್ಸ್ ಕೇಳಕ್ ಅವಕಾಶ ಇದೆ, ಆದ್ರೆ ಯೂಶಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಹಾಗಾಗಿ ಗಲಾಟೆ ಮಾಡ್ಲಾರ್ದಂಗೆ ನೀವು ಇದ್ರೆ ನಾವು ಕ್ಲಾಸ್ ನ ಕಂಟಿನ್ಯೂ ಮಾಡ್ಬೋದು. ರೈಟ್, ಈಗ ನೋಡೋಣ. ಫಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ದ ಲಿಸ್ಟ್ ಆಫ್ ಐಟಮ್ಸ್ ಡ್ಯಾಶ್ ಆನ್ ದ ಡೆಸ್ಕ್ ಅಂತ ಇದೆ. ನಿಮ್ಮ ಆಪ್ಷನ್ಸ್ ಆರ್, ಈಸ್ ಮತ್ತೆ ವರ್ ಮತ್ತೆ ಹ್ಯಾವ್ ಬೀನ್ ಇದೆ. ಇಲ್ಲಿ ಸಬ್ಜೆಕ್ಟ್ ಏನಿದೆ, ಈ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ ಅಂತ ಅನ್ಸಿದ್ರೆ ಸಿಂಗ್ಯುಲರ್ ವರ್ಬ್ ಅನ್ನ ಬಳಸಿ, ಪ್ಲೂರಲ್ ಇದೆ ಅಂದ್ರೆ ಪ್ಲೂರಲ್ ವರ್ಬ್ ಅನ್ನ ಬಳಸಿ. ಇದು ಬೇಸಿಕ್ ರೂಲ್. ದಿಸ್ ಈಸ್ ಬೇಸಿಕ್ ರೂಲ್. ಬೇಸಿಕ್ ರೂಲ್ ಏನ್ ಹೇಳುತ್ತೆ? ಗ್ರಾಮರ್ ರೂಲ್. ಇಫ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ನೀವು ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ನ ಸಿಂಗ್ಯುಲರ್ ಬಳಸಿ. ವರ್ಬ್ ಏನಿರ್ಬೇಕು? ಸಿಂಗ್ಯುಲರ್ ಇರಬೇಕು ಅಂತ ಹೇಳುತ್ತೆ. ಹಾಗೆ ಒಂದ್ ಪಕ್ಷ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ ಕೂಡ ಪ್ಲೂರಲ್ ಬರಬೇಕು. ದಿಸ್ ಈಸ್ ಬೇಸಿಕ್ ರೂಲ್. ಆದ್ರೆ ಇಷ್ಟು ರೂಲ್ ಇದೆ. ಈ ರೂಲ್ ತೀರಾ ಸಿಂಪಲ್ ಆಗಿದೆ, ಆದ್ರೆ ಇದೇ ರೂಲ್ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಈಗ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ? ಈಸ್ ಆಗುತ್ತೆ. ಈಸ್ ಯಾಕಾಗತ್ತೆ ಸರ್? ಪ್ಲೂರಲ್ ಇದೆ ಅಲ್ವಾ, ಐಟಮ್ಸ್, ಇದು ಬರಬೇಕು. ಈ ರೀತಿ ದ ಲಿಸ್ಟ್ ಆಫ್ ಐಟಮ್ಸ್, ಇದೊಂದು ಸಬ್ಜೆಕ್ಟ್ ಅನ್ನ ನಾವು ಡಿಕೋಡ್ ಮಾಡಕ್ ನೋಡೋಣ. ಫಸ್ಟ್ ಏನಾಗುತ್ತೆ ಅಂತ ನೋಡಿ. ಇಲ್ಲೇನಿದೆ, ದಿಸ್ ಈಸ್ ಸಬ್ಜೆಕ್ಟ್. ಇದು ಪ್ರಿಪೋಸಿಷನಲ್ ಫ್ರೇಜ್ ಅಂತ ಕರೀತಾರೆ. ಇದನ್ನ ಪ್ರಿಪೋಸಿಷನಲ್ ಫ್ರೇಜ್. ಯಾಕೆ ಸರ್ ಪ್ರಿಪೋಸಿಷನಲ್ ಫ್ರೇಜ್ ಅಂತಾರೆ ಅಂತ ನೀವು ನನಗೆ ಕ್ವಶನ್ ಕೇಳಿದ್ರೆ, ಇಲ್ಲಿ ಪ್ರಿಪೋಸಿಷನ್ ಇದೆ ಹೌದಾ? ಈ ಪ್ರಿಪೋಸಿಷನಲ್ ಫ್ರೇಜ್ ಯಾವ ಪದಗುಚ್ಛದಲ್ಲಿ, ಫ್ರೇಜ್ ಅಂದ್ರೆ ಏನು? 2-3 ಪದಗಳು ಒಂದು ಅರ್ಥ ಕೊಡ್ತಾ ಇದ್ರೆ ಅದನ್ನ ಫ್ರೇಜ್ ಅಂತ ಕರೀತಾರೆ. ದ ಲಿಸ್ಟ್ ಆಫ್ ಐಟಮ್ಸ್ ಇದೊಂದು ಫ್ರೇಜ್. 4 ಪದಗಳಿದೆ. ಇಲ್ಲಿ ಪ್ರಿಪೋಸಿಷನ್ ಮುಖ್ಯವಾಗಿ ಬಂದಿದೆ, ಹಾಗಾಗಿ ಇದನ್ನ ಪ್ರಿಪೋಸಿಷನಲ್ ಫ್ರೇಜ್ ಅಂತ ಕರೀತಾರೆ. ಇದಕ್ಕೆ ಇದು ಸಬ್ಜೆಕ್ಟ್ ಆಗುತ್ತೆ. ದ ಲಿಸ್ಟ್ ಅನ್ನೋದು ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಲಿಸ್ಟ್ ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಐಟಮ್ಸ್ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ದಿಸ್ ಬಿಕಮ್ಸ್ ಆಬ್ಜೆಕ್ಟ್. ಹಾಗಾದ್ರೆ ನಾವು ಯಾವಾಗ್ಲೂ ಈ ಪ್ರಿಪೋಸಿಷನಲ್ ಫ್ರೇಸ್ ಇದ್ದಾಗ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನಾವು ವರ್ಬ್ ಅನ್ನ ಚೂಸ್ ಮಾಡಬೇಕು. ಹಾಗಾಗಿ ಇದು ಸಿಂಗ್ಯುಲರ್ ಇದೆ, ಹಾಗಾಗಿ ಐ ಆಮ್ ಯೂಸಿಂಗ್ ಈಸ್ ಅನ್ನ ಯೂಸ್ ಮಾಡ್ತೇವೆ. ಕ್ಲಿಯರ್? ನೋಡಿ, ಇಲ್ಲಿ ಏನಿದೆ ಅಂತಂದ್ರೆ, ದ ಲಿಸ್ಟ್ ಅನ್ನುವಂತ ವರ್ಡ್ ಅದು ಮೇನ್ ಸಬ್ಜೆಕ್ಟ್, ಅದು ಸಿಂಗ್ಯುಲರ್ ಇದೆ. ಹಾಗಾಗಿ ಐಟಮ್ಸ್ ಅನ್ನುವಂತಹ ಆಫ್ ಐಟಮ್ಸ್ ಅನ್ನುವಂತಹ ಇದೇನಿದೆ ಅದು ಆಬ್ಜೆಕ್ಟ್ ಇದೆ. ಇದು ಪ್ಲೂರಲ್ ಇದೆ. ನಾವು ಯಾವಾಗಲೂ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಹಾಕಬೇಕು. ಇಲ್ಲ, ವೆನ್ ದ ಸಬ್ಜೆಕ್ಟ್ ಈಸ್ ಫಾಲೋಡ್ ಬೈ ಅ ಪ್ರಿಪೋಸಿಷನಲ್ ಫ್ರೇಸ್. ಯಾವುದು ಪ್ರಿಪೋಸಿಷನಲ್ ಫ್ರೇಸ್? ಆಫ್ ಐಟಮ್ಸ್ ಅಂತ. ಈ ಆಫ್ ಐಟಮ್ಸ್ ಒಂದು ಪ್ರಿಪೋಸಿಷನಲ್ ಫ್ರೇಸ್, ಅದ್ರ ಹಿಂದ್ಗಡೆ ಇರೋದು ಸಬ್ಜೆಕ್ಟ್, ದ ಐಟಮ್. ದ ವರ್ಬ್ ಅಗ್ರೀಸ್ ವಿತ್ ದ ಮೇನ್ ಸಬ್ಜೆಕ್ಟ್. ಮೇನ್ ಸಬ್ಜೆಕ್ಟ್ ಜೊತೆಗೆ ಅಗ್ರಿ ಆಗುತ್ತೆ, ನಾಟ್ ದ ಆಬ್ಜೆಕ್ಟ್ ಆಫ್ ದ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಆಬ್ಜೆಕ್ಟ್ ಜೊತೆಗೆ ಆಗಲ್ಲ. ಸೊ ಇನ್ ದಟ್ ಕೇಸ್ ಈಸ್ ಇಸ್ ದ ಕರೆಕ್ಟ್. ಅಂತದ ಸಿಮಿಲರ್ ಎಕ್ಸಾಂಪಲ್ಸ್ ಅನ್ನ ನಾವು ಸ್ವಲ್ಪ ಡಿಮಿಸ್ಟಿಫೈ ಮಾಡೋಣ, ಡಿಕೋಡ್ ಮಾಡೋಣ. ಇಲ್ಲಿ ಸೆಂಟೆನ್ಸ್ ಗಳನ್ನ ನೋಡಿ. ದ ಬೊಕೆ ಆಫ್ ರೋಜಸ್. ಬೊಕೆ ಆಫ್ ರೋಜಸ್ ಇದು ಪ್ರಿಪೋಸಿಷನಲ್ ಫ್ರೇಜ್ ಇದೆ. ಆಫ್ ರೋಜಸ್ ಇದು ಇದಕ್ಕೆ ಈ ಪ್ರಿಪೋಸಿಷನ್ ಗೆ ಆ ರೋಜಸ್ ಏನಿದೆ ಆಬ್ಜೆಕ್ಟ್ ಇದೆ. ಇದು ಪ್ಲೂರಲ್ ಇದೆ. ಓಕೆ, ಹಾಗಾಗಿ ಇಲ್ಲಿ ನೋಡಿ, ದ ಬೊಕೆ ಆಫ್ ರೋಜಸ್ ಸ್ಮೆಲ್ಸ್, ಇದು ಸಿಂಗ್ಯುಲರ್ ಬಂದಿದೆ. ಸ್ಮೆಲ್ಸ್, ಸ್ಮೆಲ್ಸ್. ದ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಈಸ್. ಚಾಕ್ಲೇಟ್ಸ್ ನೋಡ್ತಾ ಇಲ್ಲ ನಾವು ಆಕ್ಚುಲಿ ನೋಡ್ಬೇಕಾಗಿರೋದು ದ ಬಾಕ್ಸ್. ಈಸ್ ಬರ್ತಾ ಇದೆ. ದ ಪ್ಯಾಕ್ ಆಫ್ ವೂಲ್ಸ್, ಇದು ಪ್ಲೂರಲ್ ಇರಬಹುದು, ಇದು ಮ್ಯಾಟರ್ ಅಲ್ಲ ನಮಗೆ. ದಿಸ್ ಒನ್ ಈಸ್ ಇಟ್ ಮ್ಯಾಟರ್ಸ್. ಹಾಗೆ ವರ್ಬ್ ಸಿಂಗ್ಯುಲರ್ ಇದೆ. ಸೊ ವರ್ಬ್ ಸಿಂಗ್ಯುಲರ್ ಇದೆ ಅಂತೀರಾ, ಆದ್ರೆ ವರ್ಬಿಗೆ ಎಸ್ ಬರ್ತಾ ಇದೆ.
ಒಂದು ನೌನ್ಸ್ ಮತ್ತೆ ಒಂದು ವರ್ಬ್ ಅಂತ ಬಂದಾಗ, ನೌನ್ಸ್ ಮತ್ತೆ ವರ್ಬ್ಸ್ ಅಂತ ಬಂದಾಗ ನೋಡಿ, ಈ ನೌನ್ಸ್ಗೆ ನಾವೇನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ರೋಜ್, ಇದು ಸಿಂಗ್ಯುಲರ್, ಇದೇನಿದೆ ಇದು ಸಿಂಗ್ಯುಲರ್, ಇದೇನಾಗುತ್ತೆ ಸಿಂಗ್ಯುಲರ್ ಆಗುತ್ತೆ. ಇದ್ರ ಪ್ಲೂರಲ್ ಫಾರ್ಮ್ ಏನಾಗುತ್ತೆ, ರೋಜಸ್ ಆಗುತ್ತೆ ಅಲ್ವಾ, ಪ್ಲೂರಲ್. ಅಂದ್ರೆ ಪ್ಲೂರಲ್ ಬಂದಾಗ ಎಸ್ ಅಥವಾ ಇ ಎಸ್ ಅನ್ನ ಆಡ್ ಮಾಡಿ. ಆದ್ರೆ ವರ್ಬ್ ಕೇಸಲ್ಲಿ ಉಲ್ಟಾ ಆಗುತ್ತೆ. ಸಿಂಗ್ಯುಲರ್ಗೆ ನಾವೇನ್ ಮಾಡ್ತೀವಿ, ವರ್ಬ್ ನ ಆಡ್ ಮಾಡ್ತೀವಿ, ಸ್ಮೆಲ್ಸ್. ಪ್ಲೂರಲ್ಗೆ ಆಡ್ ಮಾಡಲ್ಲ. ನೋಡಿ, ಇದು ಪ್ಲೂರಲ್, ಇದು ಸಿಂಗ್ಯುಲರ್. ಅಂದ್ರೆ ಇಲ್ಲಿ ಕೇಸ್ ಏನಿದೆ, ಸ್ವಲ್ಪ ರಿವರ್ಸ್ ಆರ್ಡರ್ ಇದೆ, ಇದನ್ನ ನೆನಪಿಟ್ಕೊಳ್ಳಿ. ಹಾಗಾಗಿ ಇದು ನಿಮ್ಗೆ ಮೈಂಡ್ ಅಲ್ಲಿ ಇರಬೇಕು. ಇದು ಯೂಶಲಿ ಕೆಲವರಿಗೆ ಕನ್ಫ್ಯೂಷನ್ ಮಾಡುತ್ತೆ, ಕೆಲವರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ನನ್ನ ಕೆಲಸ ಸಿಂಪ್ಲಿಫೈ ಮಾಡೋದಿತ್ತು, ಐ ಹ್ಯಾವ್ ಡನ್ ಇಟ್. ಈಗ ಎರಡನೇ ಕ್ವಶನ್ಗೆ ಬರೋಣ. ಈ ಕ್ವಶನ್ಗೆ ಏನ್ ಆನ್ಸರ್ ಮಾಡ್ತೀರಾ, ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಡ್ಯಾಶ್ ರೆಡಿ ಫಾರ್ ದಿ ಎಕ್ಸಾಮ್. ಇದು ನೀದರ್ ನಾ ಕ್ಲಾಸಿಕಲ್ ಕೇಸ್ ಅಂತ ಕರೀತಾರೆ. ಇಂಥದ್ರ ಮೇಲೆ ಕ್ವಶನ್ಸ್ ಯೂಶಲಿ ಇರುತ್ತೆ. ಒಂದು ಟಿಪಿಕಲ್ ಎಕ್ಸಾಮ್ ಅಲ್ಲಿ ಬರುವಂತ ಟಿಪಿಕಲ್ ಕ್ವಶನ್ ಇದು. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ರೆಡಿ ಫಾರ್ ದ ಎಕ್ಸಾಮ್. ಇಲ್ಲಿ ಟೀಚರು ರೆಡಿ ಇಲ್ಲ ಎಕ್ಸಾಮಿಗೆ, ಸ್ಟೂಡೆಂಟ್ಸು ರೆಡಿ ಇಲ್ಲ. ಟೀಚರ್ ಕ್ವಶನ್ ಪೇಪರ್ ರೆಡಿ ಮಾಡಿಲ್ಲ, ಸ್ಟೂಡೆಂಟ್ಸು ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಿಲ್ಲ. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ರೆಡಿ ಫಾರ್ ದ ಎಕ್ಸಾಮ್. ಇದನ್ನ ನೆಗೇಷನ್ ಅಂತ ಹೇಳ್ತಾರೆ. ಇಲ್ಲಿ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಈ ಟೈಮ್ ಅಲ್ಲಿ ನಿಮಗೆ ವರ್ಬ್ ಯಾವ್ದನ್ನ ಪ್ಲೇಸ್ ಮಾಡ್ತೀರಾ, ಈಸ್, ವಾಸ್, ಆರ್, ಹ್ಯಾಸ್ ಬಿನ್. ನೀವು ಈಸ್ ಅಂತ ಕನ್ಸಿಡರ್ ಮಾಡಿದ್ರೆ ಟೀಚರ್ ಇದೆ, ಈಸ್ ಬರುತ್ತೆ. ಯಾಕಂತಂದ್ರೆ ಈ ಸ್ಟ್ರಕ್ಚರ್ ಗಿಂತ ಮೊದಲು ಅನ್ಕೊಂಡಿದ್ರೆ, ಅಥವಾ ಇಲ್ಲ 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 ನಾವು ಸ್ಟೂಡೆಂಟ್ಸ್ ನೋಡೋಣ ಪ್ಲೂರಲ್ ಬರುತ್ತೆ ಅನ್ಕೊಂಡ್ರೆ, ಎರಡೂ ತಪ್ಪಿಲ್ಲ, ಅದು ತಪ್ಪಿದೆ. ಯಾವುದು ಇದು ತಪ್ಪಿದೆ, ಇದು ತಪ್ಪಿಲ್ಲ. ಇಲ್ಲಿ ರೈಟ್ ಆನ್ಸರ್ ಆರ್ ಬರುತ್ತೆ. ಯಾಕೆ ಸರ್ ಅಂದ್ರೆ, ಈ ಸ್ಟ್ರಕ್ಚರ್ ಅಲ್ಲಿ ನೀದರ್ ನಾರ್ ಬಂದಾಗ ಯಾವುದು ವರ್ಬಿಗೆ ಹತ್ರ ಇರುತ್ತೆ, ನಿಯರೆಸ್ಟ್ ಟು ದ ವರ್ಬ್, ವರ್ಬ್ ಪ್ಲೇಸಿಗೆ ಯಾವ್ದು ಹತ್ರ ಇರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು. ಮೇಲಿನ ಕೇಸಲ್ಲಿ ಉಲ್ಟಾ, ಈ ಕೇಸಲ್ಲಿ ಹೀಗಿದೆ. ಹೌದ್ರಾ, ಇದನ್ನ ನೀವು ಕನ್ಸಿಡರ್ ಮಾಡಬೇಕು. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಆರ್ ರೆಡಿ ಫಾರ್ ದಿ ಎಕ್ಸಾಮ್. ಇದು ಇಂಪಾರ್ಟೆಂಟ್ ಇದೆ. ಈಗ ಇನ್ನು ಸ್ವಲ್ಪ ಇದನ್ನ ಡಿಕೋಡ್ ಮಾಡ್ತಾ ಹೋಗೋಣ. ನೀದರ್ ನಾರ್ ನೋಡಿ, ವಿತ್ ನೀದರ್ ನಾರ್, either or, the verb agrees with the subject closest to it. ಪ್ರಾಕ್ಸಿಮಿಟಿ ರೂಲ್ ಇಲ್ಲಿ ಅಪ್ಲೈ ಆಗತ್ತೆ. ಹತ್ರ, ನೀವು ನೀರ್ ತರಬೇಕು, ಈಗ ಕೊಡದಿಂದ ನೀರ್ನ ತಗೊಂಡ್ಬರ್ಬೇಕು ಅಂದ್ರೆ ಪಕ್ಕದಲ್ಲಿರುವಂತ ಬೋರ್ ಹತ್ರ ಹೋಗ್ತೀರಾ. ಹೌದ್ರಾ, ಪಕ್ಕದಲ್ಲಿರುವಂತ ಬೋರ್ ಹತ್ರ ಹೋಗ್ತೀರಾ. ಅದೇ ನೀವು ಒಂದು ಕಾರ್ ಖರೀದಿ ಮಾಡ್ಬೇಕಂದ್ರೆ ಪಕ್ಕದಲ್ಲಿರುವಂತಹ ಅಂಗಡಿ ಹತ್ರ ಹೋಗಲ್ಲ, ನೀವು ಶೋರೂಮಿಗೆ ಹೋಗ್ತೀರಾ. ಹಂಗಿರುತ್ತೆ. ಯಾಕೆ ಹೇಳ್ದೆ ಈ ರೂಲು, ಪ್ರಾಕ್ಸಿಮಿಟಿ ರೂಲ್. ನಿಮಗೆ ವರ್ಬಿಗೆ ಯಾವ್ದು ಹತ್ರ ಇರುತ್ತೆ ಆ ಆ ಇದಕ್ಕೆ ನೀವು ಕನೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಏನು ನೋಡಿ, ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ, ಹೌದಾ, ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ, ಅದು ಕ್ಲೋಸರ್ ಟು ದ ವರ್ಬ್, ವರ್ಬಿಗೆ ಕ್ಲೋಸ್ ಇದೆ, ಹಾಗಾಗಿ ಆರ್ ಬರುತ್ತೆ. ಒಂದ್ ಪಕ್ಷ ಆ ಸೆಂಟೆನ್ಸ್ ರಿವರ್ಸ್ ಮಾಡಿದ್ರೆ ಏನಾಗ್ತು ಅದನ್ನ ನೋಡೋಣ. ನೀದರ್ ದ ಸ್ಟೂಡೆಂಟ್ಸ್ ನಾರ್ ದ ಟೀಚರ್ ಈಸ್ ರೆಡಿ ಬರ್ತಾ ಇತ್ತು. ಯಾಕಂದ್ರೆ ಇದಕ್ಕೆ ಹತ್ರ ಅದು ಟೀಚರ್ ಇದೆ, ಹಾಗಾಗಿ ಈಸ್ ಬರುತ್ತೆ. ಆ ಸೆಂಟೆನ್ಸ್ ನ ರಿವರ್ಸ್ ಮಾಡಿದ್ರೆ. ಓಕೆ, ಇದೇ ರೀತಿ ರೂಲು ನಾಟ್ ಓನ್ಲಿ ಬಟ್ ಆಲ್ಸೋಗೂ ಅಪ್ಲೈ ಆಗುತ್ತೆ, ಈದರ್ ಆರ್ಗೂ ಕೂಡ ಅಪ್ಲೈ ಆಗುತ್ತೆ. ನಾಟ್ ಓನ್ಲಿ ಬಟ್ ಆಲ್ಸೋ. ಇಲ್ಲಿ ನೋಡೋಣ, ಈದರ್ ದ ಮ್ಯಾನೇಜರ್ ಆರ್ ದ ಎಂಪ್ಲಾಯೀಸ್ ಆರ್ ರೆಸ್ಪಾನ್ಸಿಬಲ್. ಇಲ್ಲಿ ಈದರ್ ಆರ್, ಇಲ್ಲಿ ಇದಕ್ಕೆ ಈ ವರ್ಬಿಗೆ ಹತ್ರ ಯಾವ್ದಿದೆ, ಎಂಪ್ಲಾಯೀಸ್ ಇದೆ, ಅದು ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರ್ತಾ ಇದೆ. ಓಕೆ, ನೀದರ್ ದ ಡಾಗ್ಸ್ ನಾರ್ ದ ಕ್ಯಾಟ್ ಈಸ್ ಇನ್ ದ ಯಾರ್ಡ್. ಈ ವರ್ಬಿಗೆ ಹತ್ರ ಯಾವ್ದಿದೆ, ಕ್ಯಾಟ್ ಇದೆ, ಹಾಗಾಗಿ ಅದು ಸಿಂಗ್ಯುಲರ್ ಬರ್ತಾ ಇದೆ. ಡಾಗ್ಸ್ ಪ್ಲೂರಲ್ ಇರ್ಬೋದು, ನಮಗೆ ಇದು ಮ್ಯಾಟರ್ ಅಲ್ಲ, ದಿಸ್ ಇಸ್ ನಾಟ್ ಮ್ಯಾಟರ್. ಯಾವುದು ವರ್ಬಿಗೆ ಹತ್ರ ಇರೋದು ಮ್ಯಾಟರ್ ಆಗುತ್ತೆ ಈ ಸ್ಟ್ರಕ್ಚರ್ಗಳಲ್ಲಿ. ಈದರ್ ಆರ್, ನೀದರ್ ಆರ್. ನೋಡಿ, ಈದರ್ ಯು ಗೋ ಆರ್ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್. ನೋಡಿ, ಯು ಇದೆ, ಐ ಇದೆ, ಆದ್ರೆ ಬಂದಿರೋ ವರ್ಬು ಇದಕ್ಕೆ ಬಂದಿದೆ. ರೈಟ್,
ಅರ್ಥ ಆಯ್ತು ಅನ್ಕೊಂಡೆ. ಈಗ ಕ್ವಶನ್ ನಂಬರ್ 3 ಹೋಗೋಣ. ಎವ್ರಿ ಒನ್ ಇನ್ ದ ಕ್ಲಾಸ್ ಡ್ಯಾಶ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್ ಅಂತ ಇದೆ. ಇಲ್ಲಿ ನೀವು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಯಾವುದನ್ನ ನೀವು ಚೂಸ್ ಮಾಡ್ತೀರಾ? ವಿಚ್ ಒನ್ ವುಡ್ ಯು ಚೂಸ್? ನೋಡೋಣ, ಆನ್ಸರ್ ಮಾಡಿ. ಓಕೆ, ಎವ್ರಿ ಒನ್ ಇನ್ ದ ಕ್ಲಾಸ್ ಸಬ್ಮಿಟೆಡ್ ದೇರ್ ಅಸೈನ್ಮೆಂಟ್ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ? ಎವ್ರಿ ಒನ್ ಇನ್ ದ ಕ್ಲಾಸ್ ಹ್ಯಾಸ್ ಸಬ್ಮಿಟೆಡ್ ಆಗತ್ತೆ. ಯಾಕೆ ಸರ್ ಹ್ಯಾಸ್ ಸಬ್ಮಿಟೆಡ್ ಆಗತ್ತೆ? ಇಲ್ಲಿ ಇದನ್ನ ಇಂಡೆಫಿನೇಟ್ ಪ್ರೊನೌನ್ ಅಂತ ಕರಿತೀವಿ. ಎವ್ರಿ ಒನ್ ಇದನ್ನ ಇಂಡೆಫಿನೇಟ್, ಎವ್ರಿ ಒನ್, ಎವ್ರಿಥಿಂಗ್, ಇವನ್ನ ನಾವು ಈ ರೀತಿ ಪ್ರೊನೌನ್ಸ್ ಅನ್ನ ಇಂಡೆಫಿನೇಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಎವ್ರಿಬಡಿ. ಓಕೆ, ಎವ್ರಿಬಡಿ ಇದೇ ಲಿಸ್ಟ್ ಅಲ್ಲಿ ಬರುತ್ತೆ. ಹಾಗೇನೆ ಸಮ್ ಒನ್, ಸಂಬಡಿ. ಓಕೆ, ಹಾಗೇನೆ ನೋ ಒನ್, ನೋ ಬಡಿ. ಇವನ್ನ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಕರಿತೀವಿ. ನಾನು ಕ್ಲಾಸ್ ಹೇಳುವಾಗ ನಾನು ನಿಮಗೆ ಇವುಗಳ ಬಗ್ಗೆ ಹೇಳಿದ್ದೆ. ಹಾಗೆ ಎನಿ ಒನ್, ರೈಟ್, ಎನಿಬಡಿ. ಹಾಗೇನೆ ಸಿಮಿಲರ್ ಎಕ್ಸಾಂಪಲ್ಸ್ ಮತ್ತೆ ಯಾವ್ದು ಬರ್ತಾ ಹೋಗುತ್ತೆ? ಈಚ್, ಈದರ್, ನೀದರ್. ಇವನ್ನೆಲ್ಲ ನಾವು ಇಂಡೆಫಿನೇಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಡೆಫಿನೇಟ್ ಪ್ರೊನೌನ್ಸ್ ಇದೆ. ಇವು ಯಾವಾಗಲೂ ಸಿಂಗ್ಯುಲರ್, ಆಲ್ವೇಸ್ ಸಿಂಗ್ಯುಲರ್. ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ದೇ ಆರ್ ಆಲ್ವೇಸ್ ಸಿಂಗ್ಯುಲರ್, ಯಾವಾಗಲೂ ಸಿಂಗ್ಯುಲರ್ ಇರುತ್ತೆ. ಅಂಡ್ ದೇ ಟೇಕ್ ಸಿಂಗ್ಯುಲರ್ ವರ್ಬ್, ಯಾವಾಗಲೂ ಸಿಂಗ್ಯುಲರ್ ವರ್ಬ್ನೇ ತಗೊಳುತ್ತೆ. ದೇ ಟೇಕ್ ಸಿಂಗ್ಯುಲರ್ ವರ್ಬ್ ಸಿಂಗ್ಯುಲರ್ ತಗೊಳುತ್ತೆ. ಇದು ಈ ಕೇಸ್ಗಳು ಬಂದಾಗ ನೆನ್ಪಿಟ್ಕೋಬೇಕು. ಈ ಸೆಂಟೆನ್ಸ್ ಅಲ್ಲಿ ಎವ್ರಿ ಒನ್ ಇನ್ ದ ಕ್ಲಾಸ್ ಏನಿದೆ, ಈ ಸೆಂಟೆನ್ಸ್ ಅಲ್ಲಿ ಪ್ರಿಪೋಸಿಷನ್ ಇಲ್ಲಿ ಇದೆ ಅಲ್ಲ, ಈ ಪ್ರಿಪೋಸಿಷನ್ ನಮಗೆ ಮ್ಯಾಟರ್ ಆಗಲ್ಲ. ಪ್ರಿಪೋಸಿಷನ್ ಮ್ಯಾಟರ್ ಆಗಲ್ಲ, ಇಲ್ಲಿ ಅಫೆಕ್ಟ್ ಆಗಲ್ಲ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಎಫೆಕ್ಟ್ ಆಗಲ್ಲ. ಯಾಕಂತಂದ್ರೆ ಇಲ್ಲಿ ಇಂಡೆಫಿನಿಟ್ ಪ್ರೊನೌನ್ ಬಿಗಿನಿಂಗ್ ಅಲ್ಲಿ ಬಂದಿದೆ. ಓಕೆ, ಹಾಗಾಗಿ ಇದು ಮ್ಯಾಟರ್ ಆಗಲ್ಲ. ಹಾಗಾಗಿ ಇಲ್ಲಿ ಉತ್ತರ ಯಾವ್ದು ಬರುತ್ತೆ? ಹ್ಯಾಸ್ ಬರುತ್ತೆ. ನೆನ್ಪಿಟ್ಕೊಂಡು ಇದೇ ರೀತಿ ಒಂದು 2-3 ಎಕ್ಸಾಂಪಲ್ಸ್ ಹೇಳೋಣ ಅಂದ್ರೆ ನೋಡಿ. ಇದೇ ರೀತಿ ವೈಲ್ ದೇರ್ ಈಸ್ ಇನ್ಕ್ರೀಸ್ಲೆಸ್ ಅಂತ ವರ್ಬ್, ಪ್ರೊನೌನ್ ಕೂಡ ಶುಡ್ ಅಗ್ರಿ, ಪ್ರೊನೌನ್ ಕೂಡ ಅಗ್ರಿ ಆಗ್ಬೇಕು. ನೋಡಿ, ಅಲ್ಲಿ ದೇರ್ನ ಬಂದಿದೆ ಆ ಸೆಂಟೆನ್ಸ್ ಅಲ್ಲಿ, ನೋಡ್ಲಿಲ್ಲ ಅಂತ ಕಾಣಿಸುತ್ತೆ. ದೇರ್ ಬಂದಿದೆ, ಅದು ನ್ಯೂಟ್ರಲ್ ಪ್ರೊನೌನ್ ಅಂತ ಅಕ್ಸೆಪ್ಟ್ ಆಗ್ತಾ ಇದೆ. ಹಾಗಾಗಿ ಅದು ವರ್ಬ್ ಮಸ್ಟ್ ಸ್ಟಿಲ್ ಬಿ ಸಿಂಗ್ಯುಲರ್. ಅದು ದೇರನ್ನ ಏನ್ ಮಾಡ್ತಾರೆ? ನ್ಯೂಟ್ರಲ್ ಅಂತ ತಗೊಂಡಿದ್ದಾರೆ, ಅದನ್ನ ಅಕ್ಸೆಪ್ಟ್ ಆಗ್ತಾ ಇದೆ. ಅಲ್ಲಿ ಎವ್ರಿ ಒನ್ ಮಸ್ಟ್ ಸಬ್ಮಿಟ್ ಹಿಸ್ ಆರ್ ಹರ್ ಅಂತ ಬರೋ ಜಾಗದಲ್ಲಿ ಈಗ ದೇರ್ನ ಬಳಕೆ ಮಾಡ್ತಾರೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ದೇರ್ ಬಂದಿದೆ ಸರ್, ಪ್ಲೂರಲ್ ಬಂದಿದೆ ಅಂತ ನಿಮ್ಗೆ ಒಬ್ಬರಿಗೊಬ್ಬರು ತಲೆಯಲ್ಲಿ ಬರಬಹುದು. ಇತ್ತೀಚೆಗೆ ಈ ಹಿಸ್ ಅಥವಾ ಹರ್ ಬರಿಬೇಕಲ್ವಾ, ಅದ್ರ ಜಾಗದಲ್ಲಿ ದೇರ್ ಅನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ದಟ್ ಈಸ್ ಕಾಮನ್ ಆಗಿ ತಗೊಳ್ತಾ ಇದ್ದಾರೆ. ಅದು ಪ್ಲೂರಲ್ ಇದೆ ಅಂತ ಕನ್ಫ್ಯೂಸ್ ಆಗುತ್ತೆ ಇಲ್ಲ. ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್. ಸಂಬಡಿ ಹ್ಯಾಸ್ ಲೆಫ್ಟ್ ದ ಡೋರ್ ಓಪನ್, ಸಿಂಗ್ಯುಲರ್ ಇದೆ ವರ್ಬ್. ಈಚ್ ಆಫ್ ದ ಸ್ಟೂಡೆಂಟ್ಸ್, ಇಲ್ಲಿ ಆಫ್ ಬಂದಿದೆಯಲ್ಲ ಸಾರ್ ಅಂದ್ರೆ ಈಚ್, ಸಂಬಡಿ, ನೋ ಬಡಿ, ಈ ಇಂಡೆಫಿನಿಟ್ ಪ್ರೊನೌನ್ಗೆ ಈ ರೂಲ್ ಅಪ್ಲೈ ಆಗಲ್ಲ. ಇಲ್ಲಿ ಪ್ಲೂರಲ್ ಇದ್ರೂ ಕೂಡ ಇಲ್ಲಿ ಪ್ಲೂರಲ್ ಬರಲೇ. ಹಾಗಾಗಿ ಸೇಮ್ ಕೇಸ್, ಇಲ್ಲಿ ಸಿಂಗ್ಯುಲರ್ ವರ್ಬ್ ಇದೆ. ಯಾಕಂದ್ರೆ ಇವು ಇಂಡೆಫಿನಿಟ್ ಪ್ರೊನೌನ್ಸ್ ಇದೆಯಲ್ಲ, ಅವಾಗ ವರ್ಬ್ ಸಿಂಗ್ಯುಲರ್ ತಗೊಳ್ಳಿ. ರೈಟ್, ಈಗ ಮುಂದೋಗೋಣ. ನೋಡಿ, ಇಲ್ಲೆಲ್ಲ ಸಿಂಗ್ಯುಲರ್ ವರ್ಬೇ ಬಂದಿದೆ. ಮುಂದಿನ ಕ್ವಶನ್ಗೆ ನೋಡೋಣ. ಮುಂದಿನ ಕ್ವಶನ್ ಏನಿದೆ? ಬ್ರೆಡ್ ಅಂಡ್ ಬಟರ್ ಡ್ಯಾಶ್ ಇಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಅಂತ ಇದೆ. ಆಪ್ಷನ್ ನೋಡಿ. ಇಲ್ಲಿ ಸಬ್ಜೆಕ್ಟ್ ಬ್ರೆಡ್ ಮತ್ತೆ ಬಟರ್ ಎರಡೂ ಕೂಡ ಆ್ಯಂಡ್ ಅನ್ನುವಂಥ ಕಂಜಕ್ಷನ್ ಇಂದ ಏನಾಗಿದೆ, ಜಾಯಿನ್ ಆಗಿದೆ ಅಲ್ವಾ? ಅವಾಗ ಏನಾಗುತ್ತೆ? ಇವೆರಡೂ ಸೇರಿ ಸಿಂಗಲ್ ಐಡಿಯಾ ಆಗತ್ತೆ. ಏನಾಗುತ್ತೆ? ದೇ ಬಿಕಮ್ ಸಿಂಗಲ್ ಐಡಿಯಾ. ಇವೆರಡೂ ಕೂಡ ಕೂಡಿ ಸಿಂಗಲ್ ಐಡಿಯಾನ
ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇನ್ ದಟ್ ಪ್ಲೇಸ್ ಸಿಂಗ್ಯುಲರ್ ವರ್ಬ್ ಬರಬೇಕು, ಸಿಂಗ್ಯುಲರ್ ವರ್ಬ್ ಬೇಕು. ಸಿಂಗಲ್ ಐಡಿಯಾನ ಹೇಳ್ತಾ ಇದ್ರೆ ಯಾವಾಗಲೂ ಬ್ರೆಡ್ ಅಂಡ್ ಬಟರ್ನ ಸಿಂಗಲ್ 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 ಅಂತ ಅನ್ಕೊಳ್ತಾರೆ. ಏನಂತ್ಕೊಳ್ತಾರೆ? ಸಿಂಗಲ್ ಡಿಶ್, ಎರಡು ಸೇರಿ ಡಿಶ್, ಸಿಂಗಲ್ ಡಿಶ್ ಅಂತಾರೆ. ಉತ್ತರ ಏನ್ ಬರುತ್ತೆ? ಇಲ್ಲಿ ಉತ್ತರ ಈಸ್ ಬರುತ್ತೆ. ರೈಟ್, ಬ್ರೆಡ್ ಅಂಡ್ ಬಟರ್ ಈಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಅಂತ. ಇವುಗಳನ್ನ ಸಪರೇಟ್ ಮಾಡಿ ಐಟಮ್ಗಳನ್ನ ನಾವು ಹೇಳಲ್ಲ. ಆದ್ರೆ ಅದೇ ನಾವು ಹೇಳಿದ್ರೆ ರಾಮ್ ಅಂಡ್ ಶ್ಯಾಮ್ ಅಂತ ಬಂದ್ರೆ, ರಾಮ್ ಅಂಡ್ ಶ್ಯಾಮ್ ಡ್ಯಾಶ್ ಬೆಸ್ಟ್ ಫ್ರೆಂಡ್ಸ್ ಅಂತ ಬಂದ್ರೆ, ಈ ಕೇಸಲ್ಲಿ ನಾವು ಆರ್ ಬಳಸಬೇಕಾಗುತ್ತೆ. ಯಾಕಂದ್ರೆ ರಾಮ್ ಬೇರೆ, ಶ್ಯಾಮ್ ಬೇರೆ. ಆದ್ರೆ ಬ್ರೆಡ್ ಅಂಡ್ ಬಟರ್ನ ಸಿಂಗಲ್ ಐಟಮ್, ಸಿಂಗಲ್ ಮೀಲ್ ಅಂತ ನಾವು ಮಾಡ್ತೀವಿ. ಫಿಕ್ಸ್ಡ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಬರುತ್ತೆ, ಹಾಗಾಗಿ ಅದು ಸಿಂಗ್ಯುಲರ್ ಬರುತ್ತೆ. ಎಲ್ಲಾ ಟೈಮಲ್ಲಿ ಬರುತ್ತಾ ಸಾರ್ ಅಂದ್ರೆ ಅದು ಆ ರೀತಿ ಇರಲ್ಲ, ರೂಲು ಆ ರೀತಿ ಇರಲ್ಲ. ಮುಂದೋಗೋಣ ನೋಡಿ. ಅಂಥದ್ದು ಎಕ್ಸಾಂಪಲ್ಸ್: ರೈಸ್ ಅಂಡ್ ಕರ್ರಿ ಈಸ್ ಮೈ ಫೇವ್ರೆಟ್ ಮೀಲ್. ಹಾರ್ಸ್ ಅಂಡ್ ಕ್ಯಾರೇಜ್ ಈಸ್ ವೇಟಿಂಗ್ ಔಟ್ಸೈಡ್. ಮ್ಯಾಕ್ ಅಂಡ್ ಚೀಸ್ ಈಸ್ ಪಾಪ್ಯುಲರ್. ಲಾ ಅಂಡ್ ಆರ್ಡರ್ ಹ್ಯಾಸ್ ಬೀನ್ ರಿಸ್ಟೋರ್ಡ್. ಮುಂದಿನ ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಬರ್ಬೋದು, ಅಥವಾ ಇಂಥ ಬಂದಾಗ ನೀವು ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್, ಮ್ಯಾಥಮೆಟಿಕ್ಸ್ ಡ್ಯಾಶ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಇದನ್ನ ನಾನು ಕಾನ್ಸೆಪ್ಟ್ ಹೇಳುವಾಗ, ನೌನ್ಸ್ ಹೇಳುವಾಗ ರೀಸೆಂಟ್ ಆಗಿ ಹೇಳಿದ್ದೀನಿ. ಆ ವಿಡಿಯೋ ನೋಡ್ಕೊಳ್ಳಿ. ನೌನ್ಸ್ ಬಗ್ಗೆ 2-3 ಕ್ಲಾಸ್ಗಳನ್ನ ಮಾಡಿದ್ದೀನಿ. ರೈಟ್, ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗುತ್ತೆ? ಈಸ್. ಯಾಕೆ ಸರ್ ಈಸ್ ಆಗುತ್ತೆ? ಮ್ಯಾಥಮೆಟಿಕ್ಸ್ ಇದೆ ಅಂತಂದ್ರೆ ಕೆಲವೊಂದು ಸಬ್ಜೆಕ್ಟ್ಸ್ಗಳಿದೆ, ಡಿಸೀಸಸ್ ಇದೆ, ಅವುಗಳು ಬಂದಾಗ ಅದೇ ರೀತಿ ಇರುತ್ತೆ. ಉದಾಹರಣೆಗೆ ಫಿಸಿಕ್ಸ್ ಪ್ಲೂರಲ್ ಜೊತೆಗೆ ಪ್ಲೂರಲ್ ತರ ಕಾಣುತ್ತೆ, ಬಟ್ ಸಿಂಗ್ಯುಲರ್. ಹೌದಾ? ಫಿಸಿಕ್ಸ್ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ಇವೆಲ್ಲ ಕೆಲವು ಸಬ್ಜೆಕ್ಟ್ಸ್ ಇದೆ. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇಕನಾಮಿಕ್ಸ್ ಆಗಿರ್ಬೋದು, ಇವೆಲ್ಲ ಹಾಗೇನೆ ಟ್ರೀಟ್ ಮಾಡಬೇಕು. ಹೌದಾ? ಫೀಲ್ಡ್ ಆಫ್ ಸ್ಟಡಿ ಕೆಲವು ಸಬ್ಜೆಕ್ಟ್ಸ್ಗಳು, ಉದಾಹರಣೆ ನ್ಯೂಸ್, ಈ ಮೆಸಲ್ಸ್ ಅನ್ನೋದು ಒಂದು ಸಣ್ಣ ರೋಗ, ಮೆಸಲ್ಸ್. ಓಕೆ, ಇದು ಆಗಿರ್ಬೋದು. ಆನಂತರ ಮಂಪ್ಸ್ ಅಂತ ಬರುತ್ತೆ, ಮಂಪ್ಸ್, ಇದು ಆಗಿರ್ಬೋದು. ಬಿಲಿಯರ್ಡ್ಸ್ ಆಗಿರ್ಬೋದು. ಈ ರೀತಿ ಪದಗಳೆಲ್ಲ ಬಂದಾಗ ಇವುಗಳು ಕಾಣೋದಕ್ಕೆ ಪ್ಲೂರಲ್ ತರ ಇರುತ್ತೆ. ಜಿಮ್ನಾಸ್ಟಿಕ್ಸ್ ಇದೆಲ್ಲ ಇರ್ಬೋದು. ಇವು ದೇ ಲುಕ್ ಲೈಕ್ ಪ್ಲೂರಲ್, ಆದ್ರೆ ಇನ್ ರಿಯಲ್ ಕೇಸಲ್ಲಿ ಏನಿರ್ತವೆಲ್ಲ ಸಿಂಗ್ಯುಲರ್ ಇರುತ್ತೆ. ಈ ಹ್ಯಾವ್ ಟು ಕನ್ಸಿಡರ್ ದಿಸ್. ಇದನ್ನೆಲ್ಲ ನೆನಪಿಟ್ಕೋಬೇಕು. ನೋಡಿ, ಸರ್ಟೈನ್ ನೌನ್ಸ್ ದಟ್ ಎಂಡ್ ಇನ್ ಎಸ್ ರೆಫರ್ಸ್ ಟು ಅ ಸಿಂಗಲ್ ಸಬ್ಜೆಕ್ಟ್, ಫೀಲ್ಡ್ ಆಫ್ ಸ್ಟಡಿ ಆರ್ ಡಿಸೀಸ್ ಆರ್ ಆಕ್ಟಿವಿಟಿ. ಅವು ಯಾವಾಗಲೂ ಸಿಂಗ್ಯುಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಎಕನಾಮಿಕ್ಸ್, ಪಾಲಿಟಿಕ್ಸ್, ನ್ಯೂಸ್, ಮೆಸಲ್ಸ್, ಮಂಪ್ಸ್, ಬಿಲಿಯಾರ್ಡ್ಸ್, ಜಿಮ್ನಾಸ್ಟಿಕ್ಸ್ ಇವೆಲ್ಲ ಬರುತ್ತೆ. ಈಸ್ ಪಾಲಿಟಿಕ್ಸ್ ಆರ್ ಕ್ವಶನಬಲ್ ಅಂದ್ರೆ ಇದೇನಾಗುತ್ತೆ? ಇದು ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾರೆ. ಅವ್ನು ಮಾಡಂತ ಬೇರೆ ಬೇರೆ ಪಾಲಿಟಿಕ್ಸ್ ಟ್ರಿಕ್ಸ್ ಬಗ್ಗೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದು ನೇರವಾಗಿ ಕಣ್ಣಿ ಕಂಡ್ರು ಕೂಡ ಅವ್ರು ಹೇಳ್ತಾ ರೀತಿ ಮೀನಿಂಗ್ ಬೇರೆ ಆಗುತ್ತೆ, ಕಾಂಟೆಕ್ಸ್ಟ್ ಬೇರೆ ಆಗುತ್ತೆ. ನೋಡಿ, ಫಿಸಿಕ್ಸ್ ಈಸ್ ಅ ಚಾಲೆಂಜಿಂಗ್ ಕೋರ್ಸ್, ನ್ಯೂಸ್ ಈಸ್ ಶಾಕಿಂಗ್, ಎಕನಾಮಿಕ್ಸ್ ರಿಕ್ವೈರ್ಸ್ analytical thinking, measles is contagious disease. ಮುಂದಿನ ಕ್ವಶನ್ ಹೋಗೋಣ. ದ ಕಮಿಟಿ ಡ್ಯಾಶ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್. ಆನ್ಸರ್ನ ಹೇಳಿ. ಇಲ್ಲಿ ಈಸ್, ಆರ್, ವಾಸ್ ಮತ್ತು ಬೋತ್, ಪಿ ಅಂಡ್ ಸಿ ಅಂತ ಮತ್ತೊಂದು ಆಪ್ಷನ್ ಕೂಡ ಇದೆ. ಯಾವ್ದು ಆನ್ಸರ್ ಆಗ್ಬೋದು? ಇಲ್ಲಿ ರೈಟ್ ಆನ್ಸರ್ ಆರ್ ಆಗುತ್ತೆ. ಹೌದ್ರಾ? ಆರ್ ಆಗುತ್ತಾ? ಯಾಕೆ ಸರ್ ಅಂತಂದ್ರೆ ಇಲ್ಲಿ ನಮಗೆ ವರ್ಬ್ ಯಾವ್ದು ಬರುತ್ತೆ? ಡಿವೈಡೆಡ್ ಅಂತ ಬರುತ್ತೆ. ಏನ್ ಸರ್ ಡಿವೈಡೆಡ್? ಇದು ಕಮಿಟಿ ಅನ್ನೋದು ಕೌಂಟಬಲ್ ನೌನ್ ಹೌದು, ಇದು ಕಲೆಕ್ಟಿವ್ ನೌನ್ ಕೂಡ ಹೌದು. ಕಲೆಕ್ಟಿವ್ ನೌನ್, ಈ ಕಲೆಕ್ಟಿವ್ ನೌನ್ ಇದೆ. ಕೆಲವು ಕಲೆಕ್ಟಿವ್ ನೌನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೀಮ್, ಇದು ಕೂಡ ಒಂದು ಕಲೆಕ್ಟಿವ್ ನೌನ್. ಫ್ಯಾಮಿಲಿ, ಹಾಗೇನೆ
ಆಡಿಯನ್ಸ್, ಸ್ಟಾಫ್, ಇವೆಲ್ಲ ಕಲೆಕ್ಟಿವ್ ನೌನ್ಸ್ ಅಂತ ನಾವು ಇವುಗಳನ್ನ ಕರಿತೀವಿ. ಆಮೇಲೆ ಜೂರಿ, ಈ ರೀತಿ ಪದಗಳು. ಇವು ಯಾವಾಗ ಒಂದು ಯೂನಿಟ್ ಆಗಿ ವರ್ಕ್ ಮಾಡುತ್ತೆ, ಒಂದು ಯೂನಿಟ್ ಆಗಿ ಸಿಂಗಲ್ ಕೊಹರೆನ್ಸಿವ್ ಯೂನಿಟ್ ಆಗಿ ಕೆಲಸ ಮಾಡುತ್ತೆ, ಆವಾಗ ವರ್ಬ್ ಏನಾಗುತ್ತೆ, ಸಿಂಗ್ಯುಲರ್ ಇರುತ್ತೆ. ಯೂನಿಟ್ ಆಗಿ ಕೆಲಸ ಮಾಡಿದಾಗ ವರ್ಬ್ ಏನಿರುತ್ತೆ, ಸಿಂಗ್ಯುಲರ್ ಇರುತ್ತೆ. ಒಂದ್ ಪಕ್ಷ ವರ್ಬ್ ಇದರಲ್ಲಿ ಯುನಿಟಿ ಇಲ್ಲ, ಫಾರ್ ಎಕ್ಸಾಂಪಲ್ ಡಿವಿಷನ್ ಇದೆ, ಅವು ಡಿವಿಷನ್ ತರ ಅಂದ್ರೆ ಅದರಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ವರ್ಬ್ ಪ್ಲೂರಲ್ ಬರುತ್ತೆ. ರೈಟ್, ಇದು ನೀವು ನೆನಪಿಟ್ಕೋಬೇಕು. ಇಲ್ಲಿ ಕಮಿಟಿ ಡಿವೈಡೆಡ್ ಆಗಿದ್ದರಿಂದ ಆರ್ ಬರ್ತಾ ಇದೆ. ಅವ್ರ ಒಪಿನಿಯನ್ಸ್ ಅಲ್ಲಿ ಡಿವೈಡೆಡ್ ಆಗಿದೆ, ಇಲ್ಲೂ ಕಾಣಿಸ್ತಾ ಇದೆ, ಇದ್ರಲ್ಲೂ ಕೂಡ ನಮಗೆ ಕಣ್ಣಿಗೆ ಕಾಣ್ತಾ ಇದೆ, ಪ್ರೊನೌನ್ ಪ್ಲೂರಲ್ ಇದೆ. ನೋಡಿ ಈ ರೀತಿ ಪದಗಳು ಯಾವಾಗ ವೆನ್ ಮೆಂಬರ್ಸ್ ಆಕ್ಟ್ ಇಂಡಿವಿಜುವಲ್ ಆಗಿ ಇಲ್ಲಿರುವಂತ ಮೆಂಬರ್ಸ್ ಆಕ್ಟ್ ಮಾಡಿದರೆ ಅಥವಾ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ರೆ ವರ್ಬ್ ಪ್ಲೂರಲ್ ವರ್ಬ್ ಬರುತ್ತೆ. ಅಥವಾ ನಮಗೆ ಗೊತ್ತಾಗ್ತಿರೋ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್ ಅಂತ ನಮಗೆ ಕ್ಲೂ ಸಿಗುತ್ತೆ. ಒಂದ್ ಪಕ್ಷ ಅವ್ರೇನಾದ್ರೂ ಈ ರೀತಿ ಡಿವೈಡೆಡ್ ಆಗಿದ್ದಾಗ ಪ್ಲೂರಲ್ ವರ್ಬ್ ಬರುತ್ತೆ, ಡಿವೈಡೆಡ್ ಆಗಿದ್ರೆ ಸಿಂಗ್ಯುಲರ್ ಬರುತ್ತೆ. ಈಗ ನೋಡಿ, ದ ಕಮಿಟಿ ಹ್ಯಾಸ್ ಮೇಡ್ ಇಟ್ಸ್ ಡಿಸಿಷನ್ ಅಂತ ಬರ್ತಾ ಇದೆ. ದ ಕಮಿಟಿ ಹ್ಯಾಸ್ ಮೇಡ್ ಇಟ್ಸ್ ಡಿಸಿಷನ್. ಇಲ್ಲಿ ಹ್ಯಾಸ್ ಬಂದಿದೆ, ಹ್ಯಾವ್ ಬಂದಿಲ್ಲ, ಯಾಕಂದ್ರೆ ಕಮಿಟಿ ಒಂದು ಡಿಸಿಷನ್ ಬಂದಿದ್ದಾರೆ. ದ ಜೂರಿ ಆರ್ ಅನೇಬಲ್ ಟು ಅಗ್ರಿ ಆನ್ ವರ್ಡಿಕ್ಟ್. ಅನೇಬಲ್ ಟು ಅಗ್ರಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಡಿವಿಷನ್ ಕಾಣಿಸ್ತಾ ಇದೆ, ಹಾಗಾಗಿ ಪ್ಲೂರಲ್. ಹಾಗೇನೆ ದ ಟೀಮ್ ಈಸ್ ಟ್ರಾವೆಲಿಂಗ್ ಟು ಲಂಡನ್, ನೋಡಿ ಸಿಂಗಲ್ ಯೂನಿಟ್ ತರ ಹೋಗ್ತಾ ಇದಾರೆ, ಹಾಗಾಗಿ ಬರುತ್ತೆ. ದ ಫ್ಯಾಮಿಲಿ ಆರ್ ಆರ್ಗಿಂಗ್, ಜಗಳ ಮಾಡ್ತಾ ಇದಾರೆ, ಫೈಟ್ ಔಟ್ ಮಾಡ್ತಾ ಇದಾರೆ, ಹಾಗಾಗಿ ಪ್ಲೂರಲ್ ಬರುತ್ತೆ. ಇವೆಲ್ಲ ನಿಮಗೆ ಕ್ಲೂಗಳು ಅಂತ ನಾವು ನಿಮಗೆ ಹೇಳಬಲ್ಲೆ. $10 ಡ್ಯಾಶ್ ರೀಸನಬಲ್ ಪ್ರೈಸ್ ಫಾರ್ ದಿಸ್ ಬುಕ್. $10 ರೀಸನಬಲ್ ಪ್ರೈಸ್ ಫಾರ್ ದಿಸ್ ಬುಕ್ ಅಂತ ಬರ್ತಾ ಇದೆ. ಇಲ್ಲಿ $10 ಇದೆ, ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಸಿಂಗ್ಯುಲರ್ ಅಥವಾ ಪ್ಲೂರಲ್ ಅಂತ ಮಾಡ್ತೀರಾ? ಕಣ್ಣಿಗೆ ಕಾಣಿಸ್ತಿದೆ, ಪ್ಲೂರಲ್ ಅಂತಾನೆ ಕಣ್ಣಿಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸ್ಪೆಸಿಫಿಕ್ ಅಮೌಂಟ್ ಹೇಳ್ತಾ ಇದಾರೆ, $10 ಅಂತ. ಯಾವಾಗ ಒಂದು ಸ್ಪೆಸಿಫಿಕ್ ಅಮೌಂಟ್ ಹೇಳ್ತಾ ಇದಾರೆ $10 ಅಂತ, ವರ್ಬ್ ಸಿಂಗ್ಯುಲರ್ ಬರುತ್ತೆ. ಸ್ಪೆಸಿಫಿಕ್ ಅಮೌಂಟ್ ಅನ್ನ ಹೇಳ್ತಾ ಇದಾರೆ, ಇಂಪಾರ್ಟೆಂಟ್. ಒಂದು ನಿರ್ದಿಷ್ಟವಾದ ಅಮೌಂಟ್ ಅನ್ನ ಹೇಳ್ತಾ ಇದಾರೆ. ಯಾವಾಗ ಇಂಥ ಅಮೌಂಟ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ವೇಟ್ ಇರ್ಬೋದು, ಮೆಜರ್ಮೆಂಟ್ ಇರ್ಬೋದು, ಒಂದು ನ್ಯೂಮರಲ್ ಬರ್ತಾ ಇದೆ ಅಲ್ಲಿ, ಅವಾಗ ವರ್ಬ್ ಇಲ್ಲಿ ನ್ಯೂಮರಲ್ ಬರ್ತಾ ಇದೆ 10 ಅಂತ, ಅವಾಗ ಅದು ಸಿಂಗ್ಯುಲರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 2-3 ಎಕ್ಸಾಂಪಲ್ ತಗೋಣ. ಡಾಲರ್ಸ್ ಆರ್ ಸ್ಕ್ಯಾಟರ್ಡ್ ಆನ್ ದ ಫ್ಲೋರ್. ಇಲ್ಲಿ ಡಾಲರ್ಸ್ ಒಂದು ಸ್ಪೆಸಿಫಿಕ್ ಅಮೌಂಟ್ ಇಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ವಿ, ಹಾಗಾಗಿ ಪ್ಲೂರಲ್ ಬರ್ತಾ ಇದೆ. ಒಂದು ನಂಬರ್ ಬಂದ್ರೆ ಮಾತ್ರ ಅದು ಸಿಂಗ್ಯುಲರ್ ಆಗುತ್ತೆ. 5 miles ನೋಡಿ ಈಸ್ ಅ ಲಾಂಗ್ ಡಿಸ್ಟೆನ್ಸ್. 3 hours ಈಸ್ ಟೂ ಲಾಂಗ್ ಟು ವೇಟ್. 3 hours ಒಂದು ನ್ಯೂಮರಲ್ ಬರ್ತಾ ಇದೆ, ನ್ಯೂಮರಲ್ ಬಂದು ಒಂದು ಡೆಫಿನೆಟ್ ನಂಬರ್ ಬರ್ತಾ ಇದೆ. ಕೇಳಿ ಫೋನ್ ಮಾಡು, ಇದಂದ್ರೆ ಬರೋ, ಆಗಿಲ್ಲ ಅಂತಂದ್ರೆ ಇದು ಮಾಡೋಣ. ಹಂಗೆ ಅದೇ ರೂಟಲ್ಲಿ ಹೋಗಿ ಕೇಳಿ ಒಂದು ಫೋನ್. 5 miles is a long distance to walk. 3 hours is too long to wait. ಹೌದ್ರಾ? ಇಲ್ಲಿ ಒಂದು ಡೆಫಿನೆಟ್ ನ್ಯೂಮರಲ್ ಬಂದಿದೆ, ಹಾಗಾಗಿ ಹೀಗಾಗುತ್ತೆ. 20 pounds is the weight limit. 20 pounds is the weight limit. 2 weeks is enough. ಒಂದು ನ್ಯೂಮರಲ್ ನೋಡಿ, ಒಂದು ಇದು ಪ್ಲೂರಲ್ ಇರ್ಬೋದ್ರಿ, ಇದ್ರ ಹಿಂದ್ಗಡೆ ಬಂದಿರೋ ನ್ಯೂಮರಲ್ ಬಹಳ ಇಂಪಾರ್ಟೆಂಟ್ ನಮ್ಗೆ. ನ್ಯೂಮರಲ್ ಬಂದಾಗ ಸಿಂಗ್ಯುಲರ್ ಅಂತಾನೆ ಟ್ರೀಟ್ ಮಾಡಬೇಕು, ರೂಲ್ ನೋಡಿ. To referring to individual units, the plural verb would be correct. ನಾವು ಪ್ಲೂರಲ್ ನಂಬರ್ ಇಲ್ಲ ಅಂದ್ರೆ ಪ್ಲೂರಲ್ ಬರ್ತಿದ್ರೆ ಓಕೆ. ನೋಡಿ $10 ಅಂತ ಇದೆ, ಹೌದಾ? ಇದನ್ನ $10 ಅಂದ್ರೆ ಒಂದು ಲಂಪ್ ಸಮ್ ಆಗತ್ತೆ, ಒಂದು ಪ್ರೈಸ್ ಆಗತ್ತೆ, ಹಾಗಾಗಿ ಆಗತ್ತೆ. ನೋಡಿ ಸ್ಪೆಸಿಫಿಕ್ ಅಮೌಂಟ್, ನೋಡಿ ವೆನ್ ರೆಫರಿಂಗ್ ಟು ಸ್ಪೆಸಿಫಿಕ್ ಅಮೌಂಟ್, ಸ್ಪೆಸಿಫಿಕ್ ನಿರ್ದಿಷ್ಟವಾದ ಹಣ, ಒಂದು ಮನಿ, ಟೈಮ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಇವುಗಳು ಇದ್ದಾಗ ನೀವು ಸಿಂಗಲ್ ವರ್ಬ್ನ ಸಿಂಗಲ್ ಯೂನಿಟ್ ಅಂತ ಕನ್ಸಿಡರ್ ಮಾಡಿ ಸಿಂಗಲ್ ವರ್ಬ್ನ ಬಳಸಬಹುದು, ಬಳಸಲೇಬೇಕು. ಓಕೆ,
ಆ ರೂಲಲ್ಲಿ ಇದನ್ನ ನೆನ್ಪಿಟ್ಕೋಬೇಕು. ಇವನ್ನೆಲ್ಲ ರೂಲ್ಸ್ನ ಲಿಸ್ಟ್ ಔಟ್ ಮಾಡಿ ವರ್ಕೌಟ್ ಮಾಡಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಎಷ್ಟೇ ಟೈಮು ಈ ರೂಲ್ಸನ್ನ ರೆಫರ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾಡದೇ ಇದ್ರೆ ಕೆಲವು ದಿನಗಳ ನಂತರ ಇದು ಹೊರಟೋಗುತ್ತೆ, ಮೈಂಡಿಂದ ಹೊರಟೋಗುತ್ತೆ. ಈಚ್ ಆಫ್ ದ ಬಾಯ್ಸ್ ಡ್ಯಾಶ್ ಗಿವನ್ ಅ ಪ್ರೈಸ್ ವರ್ ವಾಸ್. ಈ ಸೀರೀಸ್ ಅಲ್ಲಿ ನಾನು ನಿಮ್ಗೆ ಒಂದು 6 ವಿಡಿಯೋಸ್ ಮಾಡ್ತೀನಿ ಈ ಸೀರೀಸ್, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಯೂಶಲಿ ನೀವು ಕ್ವಶನ್ ಪೇಪರ್ ಅಲ್ಲಿ ತೆಗೆದ್ರೆ ಇದ್ರ ಮೇಲೆ 3 ಇಂದ 4 ಮಾರ್ಕ್ಸ್ ಕ್ವಶನ್ಸ್ ಬರೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಅಷ್ಟು ಡೆಪ್ತ್ ಅಲ್ಲಿ ಕೇಳೋದಕ್ಕೆ ಅವಕಾಶ ಇದೆ ಈ ಕಾನ್ಸೆಪ್ಟ್ ಅಲ್ಲಿ. ಓಕೆ, ಅಲ್ಲಿ ಅವರು ಐಡೆಂಟಿಫಿಕೇಶನ್ ಕರಿಬಹುದು. ವರ್ಬ್ ಇದು ಎರರ್ ಐಡೆಂಟಿಫಿಕೇಶನ್ ಅಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಅನ್ನು ಕೇಳ್ತಾರೆ. ಎರರ್ ಐಡೆಂಟಿಫಿಕೇಶನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ತಪ್ಪನ್ನ ಮಾಡೋ ಕಾನ್ಸೆಪ್ಟ್ ಅಲ್ಲೂ ಕೂಡ ಇದೇ ರೂಲ್. ಆಮೇಲೆ ಫಿಲ್ ಇನ್ ಟೈಪ್ ಅಲ್ಲೂ ಕೂಡ ಕೇಳಬಹುದು, ಅಲ್ಲೂ ಕೂಡ ಕ್ಲೋಸ್ ಟೆಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿ ಕೇಳ್ಬೋದು, ಅಲ್ಲೂ ಕೂಡ ಚಾನ್ಸಸ್. ಎಲ್ಲಾ ಕಡೆ ಇದೇ ರೂಲ್ ಬರೋದು ಕೆಲಸಕ್ಕೆ. ಹಾಗಾಗಿ ವೈಡ್ ರೇಂಜ್ ಇದೆ ಇದರಲ್ಲಿ ಕ್ವಶನ್ ಕೇಳೋದಕ್ಕೆ. ಆಮೇಲೆ ಇದ್ರಿಗಿದ್ದವ್ರು ಎಂತ ಮಾಸ್ಟರ್ ಇದ್ರು ಕೂಡ ಅವ್ರಿಗೆ ಸ್ವಲ್ಪ ಅವ್ರ ತಲೆಯಲ್ಲಿ ತಿರುಗಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಈಚ್ ಆಫ್ ದ ಬಾಯ್ಸ್ ಡ್ಯಾಶ್ ಗಿವನ್ ಅ ಪ್ರೈಸ್ ವರ್ ವಾಸ್ ಆರ್ ಹ್ಯಾವ್ ಬೀನ್. ರೈಟ್, ಈಚ್ ಆಫ್ ದ ಬಾಯ್ಸ್ ಹ್ಯಾವ್ ಗಿವನ್ ಬರುತ್ತಾ, ಹ್ಯಾಸ್ ಗಿವನ್ ಬರುತ್ತೆ, ಏನ್ ಬರುತ್ತೆ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಓಕೆ, ಇಲ್ಲಿ ಸಿಂಗ್ಯುಲರ್ ವರ್ಬ್ ಒಂದೇ ಒಂದಿದೆ, ವಾಸ್. ಇನ್ನುಳಿದವೆಲ್ಲ ಪ್ಲೂರಲ್ ಇದೆ. ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ, ವಾಸ್. ಯಾಕೆ ವಾಸ್ ಆಗುತ್ತೆ? ಇದೊಂದು ಈಚ್ ನಾನು ಆಲ್ರೆಡಿ ಇಂಡೆಫಿನಿಟ್ ಪ್ರೊನೌನ್ ಅಲ್ಲಿ ಬರುತ್ತೆ. ಈಚ್, ಎವ್ರಿ ಒನ್, ಎವ್ರಿಥಿಂಗ್, ಇದು ಯಾವಾಗ ಬಂದು ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡಬೇಕು ಅಂತ ನಾನು 2ನೇ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೀನಿ. ಹಾಗೆ ಇಲ್ಲಿ ಸಿಂಗ್ಯುಲರ್ ವರ್ಬ್ ಯಾವ್ದು ಬರುತ್ತೆ, ವಾಸ್ ಬರುತ್ತೆ. ರೈಟ್, ವಾಚ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ಸಿಂಗ್ಯುಲರ್ ಬರುತ್ತೆ, ಹಾಗಾಗಿ ಮುಂದೆ ಏನೇ ಬರಲಿ ಇದು 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 ಮ್ಯಾಟ್ರೇ ಅಲ್ಲ ನಮಗೆ. ದಿಸ್ ಡಸಂಟ್ ಮ್ಯಾಟರ್. ಇಂಥದ್ದೇ ಒಂದಿಷ್ಟು ಎಕ್ಸಾಂಪಲ್ ನೋಡೋಣ. ಇಂಥದ್ದೇ ಪದಗಳು ಈಚ್, ಎವ್ರಿ ಅನ್ನೋ ಪದಗಳೆಲ್ಲ ಬರುತ್ತೆ. ಉದಾಹರಣೆಗೆ ಈಚ್ ಅಂಡ್ ಎವ್ರಿ, ಇದಕ್ಕೂ ಕೂಡ ಸೇಮ್ ಅಪ್ರೈ. ಎವ್ರಿಗೆ, ಮೆನಿಗೆ ಇದೇ ಸೇಮ್. ನೋಡಿ, ಈಚ್ ಆಫ್ ದ ಪ್ಲೇಯರ್ಸ್ ಹ್ಯಾಸ್ ಅ ಯೂನಿಫಾರ್ಮ್. ಎವ್ರಿ ಸ್ಟೂಡೆಂಟ್ ಈಸ್ expected to participate. Each one of the followers was beautiful. Each one of the flowers was beautiful. Each one of the flowers. ನೋಡಿ, ಇಲ್ಲಿ ಕೂಡ ವಾಸ್ ಬರ್ತಾ ಇದೆ. ಮ್ಯಾನ್, ಮೆನಿ ಅ ಮ್ಯಾನ್ ಹ್ಯಾಸ್ ಟ್ರೈಡ್ ಅಂಡ್ ಫೇಲ್ಡ್. ಮೆನಿ ಅ ಮ್ಯಾನ್, ನೋಡಿ ಮೆನಿ ಅ ಮ್ಯಾನ್, ಈ ಸ್ಟ್ರಕ್ಚರ್ ಕೂಡ ನೋಡಿ ಇದೆಲ್ಲ ಸಿಂಗ್ಯುಲರ್ ತಗೊಳುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. The number of students dash increasing every year. The number of students dash increasing every year. The number ಬರ್ತಾರೆ. ಏನ್ ಬರುತ್ತೆ? ಇಲ್ಲಿ ಒಂದು ರೂಲ್ ಇದೆ, ಅದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ 2 ರೀತಿ ಬರುತ್ತೆ. ಕೆಲವು ಟೈಮ್ನಲ್ಲಿ ಆ ನಂಬರ್ ಅಂತ ಕೇಳಿದಾಗ, ದ ನಂಬರ್ ಅಂತ ಕೇಳಿದಾಗ ಏನು ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಹೇಳಿ, ಹೇಳೋಣ. ನೋಡಿ, ಆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದಾಗ ಉತ್ತರ ಬೇರೆ ಬರುತ್ತೆ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದಾಗ ಉತ್ತರ ಬೇರೆ ಬರುತ್ತೆ. ಎಲ್ಲ ಸ್ಟೂಡೆಂಟ್ಸಿಗೂ ಇಲ್ಲಿರುವಂತಹ ಈ ಆರ್ಟಿಕಲ್ಲೇ ನಿಮಗೆ ಕನ್ಸಿಡರ್ ಮಾಡಬೇಕಾಗಿರೋದು. ಇಲ್ಲಿ ದ ನಂಬರ್ ಬಂದಾಗ ಯಾವಾಗಲೂ ಸಿಂಗ್ಯುಲರ್ ಇರುತ್ತೆ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಇನ್ಕ್ರೀಸಿಂಗ್ ಎವ್ರಿ ಇಯರ್. ಯಾಕಂದ್ರೆ ದ ಬಂದಾಗ ಏನಾಗುತ್ತೆ, ಒಂದು ಸ್ಪೆಸಿಫಿಸಿಟಿ ಬಂದ್ಬಿಡುತ್ತೆ, ಸ್ಪೆಸಿಫಿಕ್ ಆಗ್ಬಿಡುತ್ತೆ. ಸ್ಪೆಸಿಫಿಕ್ ಆದಾಗ ಏನಾಗುತ್ತೆ, ವರ್ಬ್ ಸಿಂಗ್ಯುಲರ್ ತಗೊಳ್ಳೋದು. ಅದೇ ಒಂದು ಪಕ್ಷ ಪ್ಲೂರಲ್ ಬಂದ್ಬಿಟ್ರೆ ಏನಾಗುತ್ತೆ, ಆರ್ ಬರುತ್ತೆ. ಹೆಂಗೆ ಅಂತೀರಾ? ನೋಡಿ, ದ ನಂಬರ್ ಈಸ್ ಆಲ್ವೇಸ್ ಸಿಂಗ್ಯುಲರ್. ಇದು ಸ್ಪೆಸಿಫಿಕ್ ಕ್ವಾಂಟಿಟಿನ ಹೇಳ್ತಾ ಇದೆ, ಫಿಗರ್ ಹೇಳ್ತಾ ಇದೆ, ಹಾಗಾಗಿ ಸಿಂಗ್ಯುಲರ್ ವರ್ಬ್ ಬರುತ್ತೆ. ಅದೇ ಆ ನಂಬರ್ ಬಂದಾಗ ಇಲ್ಲಿ ಒಂದು ಯಾವುದು ಸ್ಪೆಸಿಫಿಕ್ ಐಟಮ್ ಇಲ್ಲ, ಹಾಗಾಗಿ ಅದು ಪ್ಲೂರಲ್ ಆಗುತ್ತೆ. ಹಾಗಾಗಿ ಅದು ಪ್ಲೂರಲ್ ವರ್ಬ್ ಅನ್ನು ತಗೊಳ್ಳೋದು. ಎಕ್ಸಾಂಪಲ್ ನೋಡುವ. ನೋಡಿ, ದ ನಂಬರ್ ಅನ್ನೋದು ಒಂದು ಡೆಫಿನೆಟ್ ಫಿಗರ್ ಅಥವಾ ಕೌಂಟ್ ಅನ್ನು ಕೊಡುತ್ತೆ, ಸಿಂಗ್ಯುಲರ್ ವರ್ಬ್ ಬರುತ್ತೆ. ಆ ನಂಬರ್ ಅನ್ನೋದು ಅಲ್ಲಿ ಮೆನಿ ಅಥವಾ ಸೆವರಲ್ ಅನ್ನು ಅರ್ಥ ಕೊಡುತ್ತೆ, ಹಾಗಾಗಿ ಪ್ಲೂರಲ್ ಬರುತ್ತೆ. ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಹ್ಯಾಸ್ ಡಿಕ್ರೀಸ್ಡ್, ಸಿಂಗ್ಯುಲರ್, ಯಾಕಂದ್ರೆ ದ ಇದೆ. ಆ ನಂಬರ್ ಆಫ್ ಸ್ಟೂಡೆಂಟ್ಸ್
ಆರ್ ಆಬ್ಸೆಂಟ್ ಟುಡೇ ಪ್ಲೂರಲ್ ಆ ನಂಬರ್ ಅಂದಾಗ ಒಂದು ಡೆಫಿನೆಟ್ ನಂಬರ್ ಇಲ್ಲ. ದ ನಂಬರ್ ಆಫ್ ಕಂಪ್ಲೇಂಟ್ಸ್ ಈಸ್ ರೈಸಿಂಗ್. ದ ನಂಬರ್ ಆಫ್ ಇಶ್ಯೂಸ್ ವರ್ ರೈಸ್ಡ್. ಆ ನಂಬರ್ ಇದೆ, ದ ನಂಬರ್ ಇದೆ, ಐಟಮ್ ಇದ್ರ ಜೊತೆ ನೋಡಿ ಎಷ್ಟಿದೆ. ಇದಕ್ಕೊಂದು ರೋಲು, ಇವುಗಳಿಗೆ ಒಂದು ರೋಲು. ನೆನಪಿಟ್ಕೊಳ್ಳಿ. ನಾಟ್ ಓನ್ಲಿ ಬಟ್ ಆಲ್ಸೋ, ನಾನು ಆಗ್ಲೇ ಹೇಳ್ದಲ್ಲ, ಈದರ್ ಆರ್, ನೈದರ್ ಆರ್, ಮತ್ತೆ ನಾಟ್ ಓನ್ಲಿ ಬಟ್ ಆಲ್ಸೋ ಇಲ್ಲಿ ಬಂದಿದೆ ನೋಡಿ. ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ದ ಟೀಚರ್ ಸರ್ಪ್ರೈಸ್ಡ್. ಏನ್ ಬರುತ್ತೆ? ವಾಸ್, ವರ್, ಆರ್, ಹ್ಯಾವ್ ಬಿನ್. ಏನ್ ಬರುತ್ತೆ ಬೇಗ ಹೇಳಿ ನೋಡೋಣ. ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ದ ಟೀಚರ್. ಇಲ್ಲಿ ಆನ್ಸರ್ ಏನ್ ಬರುತ್ತೆ ಅಂದ್ರೆ ವಾಸ್ ಬರುತ್ತೆ. ಯಾಕೆ ಸರ್ ವಾಸ್ ಬರುತ್ತೆ ಅಂದ್ರೆ ಈ ಸ್ಟ್ರಕ್ಚರಿಗೆ ವರ್ಬಿಗೆ ಹತ್ರ ಇರೋದು ಯಾವುದು? ದ ಟೀಚರ್. ಸಿಂಗ್ಯುಲರ್ ಇದೆ, ಹಾಗಾಗಿ ವಾಸ್ ಬರುತ್ತೆ. ಹೌದಾ? ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ವಿತ್ ನಾಟ್ ಓನ್ಲಿ ಬಟ್ ಆಲ್ಸೋ ವರ್ಬ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಕ್ಲೋಸೆಸ್ಟ್ ಟು ದ ವರ್ಬ್. ಪ್ರಾಕ್ಸಿಮಿಟಿ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ರೂಲ್ ನಿಯರೆಸ್ಟ್ ಟು ದ ಸಬ್ಜೆಕ್ಟ್ ಅಪ್ಲೈ ಆಗುತ್ತೆ. ದ ಟೀಚರ್ ಏನಿದೆ ಅದು ಕ್ಲೋಸೆಸ್ಟ್ ಟು ದ ವರ್ಬಿಗಿದೆ, ಹಾಗಾಗಿ ವಾಸ್ ಬರುತ್ತೆ. ಇದೇ ಸೇಮ್ ಕೇಸ್ ನೀದರ್ ಆರ್ ಅಲ್ಲಿ, ನೀದರ್ ನಾರ್ ಅಲ್ಲಿ ಬರ್ತಾ ಹೋಗುತ್ತೆ. ನಾಟ್ ಓನ್ಲಿ ದ ಟೀಚರ್, ಅದೇ ರಿವರ್ಸ್ ಮಾಡಿದ್ರೆ ನಾಟ್ ಓನ್ಲಿ ದ ಟೀಚರ್ ಬಟ್ ಆಲ್ಸೋ ಸ್ಟೂಡೆಂಟ್ಸ್ ವರ್ ಸರ್ಪ್ರೈಸ್ಡ್ ಬರ್ತಾ ಇತ್ತು. ಯಾಕಂದ್ರೆ ವರ್ಬ್ ಇದು ಇದು ಹತ್ರ ಇದೆ, ಸ್ಟೂಡೆಂಟ್ಸ್ ವರ್ಬ್ ಹತ್ರ ಇದೆ ನೋಡಿ. ನಾಟ್ ಓನ್ಲಿ ದ ಪ್ಲೇಯರ್ಸ್ ಬಟ್ ಆಲ್ಸೋ ದ ಕೋಚ್. ಸಿಂಗ್ಯುಲರ್ ಇದೆ, ಹಾಗಾಗಿ ಸಿಂಗ್ಯುಲರ್ ಬರುತ್ತೆ. ನಾಟ್ ಓನ್ಲಿ ಹಿ ಬಟ್ ಹಿಸ್ ಫ್ರೆಂಡ್ಸ್, ಇದು ಪ್ಲೂರಲ್ ಇದೆ, ಹಾಗಾಗಿ ಆರ್ ಬರ್ತಾ ಇದೆ. ನಾಟ್ ಓನ್ಲಿ ದ ಚೇರ್ಸ್ ಬಟ್ ಆಲ್ಸೋ ದ ಟೇಬಲ್ ವಾಸ್ ಬ್ರೋಕನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ದೇರ್ ಡ್ಯಾಶ್ ಮೆನಿ ರೀಸನ್ಸ್ ಫಾರ್ ಹಿಸ್ ಫೇಲ್ಯೂರ್. ಈಸ್, ವಾಸ್, ಆರ್, ಹ್ಯಾಸ್ ಬಿನ್. ಏನ್ ಬರುತ್ತೆ? ಇಂಥ ಸೆಂಟೆನ್ಸ್ ಅಲ್ಲಿ ದೇರ್ ಬರುತ್ತಲ್ಲ, ಈ ದೇರ್ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಇದು ಇಂಟ್ರೊಡಕ್ಟರಿ ಒಂದು ಸಬ್ಜೆಕ್ಟ್. ಇದು ಇಂಟ್ರೊಡಕ್ಟರಿ ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ದೇರಿಗೆ ಅದರದಂತ ವ್ಯಾಲ್ಯೂ ಇರಲ್ಲ, ಮುಂದ್ ಬರುವಂತ ಆಬ್ಜೆಕ್ಟ್ ಇರುತ್ತೆ. ಇದು ಪ್ಲೂರಲ್ ಇದ್ರೆ ಪ್ಲೂರಲ್ ಬರುತ್ತೆ. ಇಲ್ಲಿ ಆರ್ ಉತ್ತರ ಆಗುತ್ತೆ. ಏನಿದ್ರ ಕತೆ ನೋಡೋಣ. ನೋಡಿ, ಈ ದೇರ್ ಏನಿದೆ, ದೇರ್ ಅಥವಾ ಹಿಯರ್ ಇವುಗಳು ಬಂದಾಗ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಬಂದಾಗ ದ ಸಬ್ಜೆಕ್ಟ್ ಕಮ್ಸ್ ಆಫ್ಟರ್ ದ ವರ್ಬ್. ವರ್ಬ್ ಆದ್ಮೇಲೆ ಏನ್ ಬರುತ್ತೆ? ಸಬ್ಜೆಕ್ಟ್ ಬರುತ್ತೆ. ವರ್ಬ್ ಆದ್ಮೇಲೆ ಸಬ್ಜೆಕ್ಟ್ ಬರುತ್ತೆ. ಹೆಂಗ್ ಸರ್ ಹಂಗಂದ್ರೆ ದೇರ್ ಆರ್ ಮೆನಿ ರೀಸನ್ಸ್. ಈ ವರ್ಬ್ ಆದ್ಮೇಲೆ ಸಬ್ಜೆಕ್ಟ್ ಬರುತ್ತೆ. ಇದು ಸಬ್ಜೆಕ್ಟ್, ಇದು ಅಲ್ಲ ನಮಗೆ ಸಬ್ಜೆಕ್ಟ್. ಅದೇ ದ ಸಬ್ಜೆಕ್ಟ್ ಕಮ್ಸ್ ಆಫ್ಟರ್ ದ ವರ್ಬ್. ದ ವರ್ಬ್ ಮಸ್ಟ್ ಅಗ್ರಿ ವಿತ್ ದ ಆಕ್ಚುಯಲ್ ಸಬ್ಜೆಕ್ಟ್. ಆಕ್ಚುಯಲ್ ಸಬ್ಜೆಕ್ಟ್ ಯಾವುದು? ಮೆನಿ ರೀಸನ್ಸ್. ಇದು ಡಮ್ಮಿ ಬಗ್ಗೆ ಗಮನ ಕೊಡಬೇಡಿ. ದೇರ್ ಈಸ್ ನಾಟ್ ಎ ಸಬ್ಜೆಕ್ಟ್, ಇಟ್ ಇಸ್ ಎನ್ ಎಕ್ಸ್ಪ್ಲೇಟಿವ್. ಎಕ್ಸ್ಪ್ಲೇಟಿವ್ ಅಂದ್ರೆ ಆ ಪ್ಲೇಸ್ ಹೋಲ್ಡರ್ ಅಂತ. ಅದು ಮುಂದ್ ಬರೋಂತ ಐಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅಷ್ಟೇ. ಅದು ಅಂದ್ರೆ ಎಕ್ಸ್ಪ್ಲೇಟಿವ್. ಅದು ಪ್ಲೇಸ್ ಹೋಲ್ಡರ್. ಹೌದು. ರಿಯಲ್ ಸಬ್ಜೆಕ್ಟ್ ಯಾವುದು? ಮುಂದ್ ಬರೋ ರೀಸನ್ಸ್. ಹೌದು. ಹಾಗಾಗಿ ಪ್ಲೂರಲ್ ವರ್ಬ್ ಬರುತ್ತೆ. ಎಕ್ಸ್ಪ್ಲೇಟಿವ್ ಬಹಳ ನೆನಪಿಟ್ಕೊಳ್ಳಿ. ಆಲ್ವೇಸ್ ಐಡೆಂಟಿಫೈ ದ ಟೂ ಸಬ್ಜೆಕ್ಟ್ಸ್ ಹೇಳ್ಬೇಕು. ಮೆನಿ ರೀಸನ್ಸ್ ಆರ್ ದೇರ್ ಫಾರ್ ಹಿಸ್ ಫೇಲ್ಯೂರ್. ಇದು ಪ್ಲೂರಲ್ ಇದೆ, ಹಾಗಾಗಿ ಇಲ್ಲಿ ಬರ್ತಾ ಇದೆ. ದೇರ್ ಈಸ್ ಅ ಬುಕ್ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಬರ್ತಾ ಇದೆ. ಹಿಯರ್ ಕಮ್ ದ ಗೆಸ್ಟ್ಸ್ ಪ್ಲೂರಲ್ ಇದೆ, ಹಾಗಾಗಿ ಕಮ್ ಬರ್ತಾ ಇದೆ. ದೇರ್ ವರ್ ಸೆವರಲ್ ಪ್ರಾಬ್ಲಮ್ಸ್ ರಿಯಲ್ ಸಬ್ಜೆಕ್ಟ್ಸ್, ಹಾಗಾಗಿ ಇಲ್ಲಿ ಬರ್ತಾ ಇದೆ. ಹಿಯರ್ ಈಸ್ ದ ಆನ್ಸರ್ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಬರ್ತಾ ಇದೆ. ರೈಟ್. ಇವತ್ತಿನ ಸೆಷನ್ ಲಾಸ್ಟ್ ಕ್ವಶನ್ ಕಡೆ ನೋಡೋಣ. ಒನ್ ಆಫ್ ಮೈ ಫ್ರೆಂಡ್ಸ್, ಇದು ಸಾಕಷ್ಟು ಬಾರಿ ಕೇಳ್ತಾರೆ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ವರ್ಕಿಂಗ್ ಇನ್ ಲಂಡನ್. ಆರ್ ವರ್ಕಿಂಗ್ ಇನ್ ಆರ್ ಬರುತ್ತಾ ಅಥವಾ ಈಸ್ ಬರುತ್ತಾ? ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಈಸ್ ಬರುತ್ತೆ. ಯಾಕೆ ಈಸ್ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಯಾಕಂತಂದ್ರೆ ಇಲ್ಲಿ ರಿಯಲ್ ಇದು ಆಫ್ ಸ್ಟ್ರಕ್ಚರ್ ಅಲ್ಲಿ
ಅವಾಗ ಇದು ಇಂಪಾರ್ಟೆಂಟ್. ಓಕೆ, ನೋಡಿ, ಒನ್ ಆಫ್ ಸ್ಟ್ರಕ್ಚರ್ ಯಾವಾಗಲೂ ಸಿಂಗ್ಯುಲರ್ ವರ್ಬ್ ಅನ್ನು ತಗೊಳ್ಳುತ್ತೆ. ಬಿಕಾಸ್ ಸಬ್ಜೆಕ್ಟ್ ಒನ್ ಏನಿದೆ ಇದು ಸಿಂಗ್ಯುಲರ್ ಇದೆ, ಪ್ಲೂರಲ್ ಅಲ್ಲ. ಓಕೆ, ಆಫ್ ಮೈ ಫ್ರೆಂಡ್ಸು ಪ್ರಿಪೋಸಿಷನಲ್ ಫ್ರೇಸ್ ಇದೆ, ಹಾಗೆ ಇಂಪಾರ್ಟೆಂಟ್ ಅಲ್ಲ. ಓಕೆ, ಇದು ಸಿಂಗ್ಯುಲರ್ ಇದೆ, ಒನ್ ಅನ್ನೋದು ಸಿಂಗ್ಯುಲರ್ ಇದೆ, ಯಾವಾಗಲೂ ಆಲ್ವೇಸ್ ಪೇರ್ ಆಗುತ್ತೆ. ಸ್ಟೂಡೆಂಟ್ಸ್ ಯಾವಾಗಲೂ ಕನ್ಫ್ಯೂಷನ್ ಆಗ್ತಾರೆ ಈ ವಿಚಾರದಲ್ಲಿ. ಒನ್ ಆಫ್ ದ ವಿಂಡೋಸ್ ಈಸ್ ಬ್ರೋಕನ್, ಒನ್ ಆಫ್ ದ ಚಿಲ್ಡ್ರನ್ ಹ್ಯಾಸ್ ಅ ಫೀವರ್, ಒನ್ ಆಫ್ ದೀಸ್ ಆನ್ಸರ್ಸ್ ಈಸ್ ಕರೆಕ್ಟ್, ಒನ್ ಆಫ್ ದ ಕಾರ್ಸ್ ವಾಸ್ ಸ್ಟೋಲನ್. ಓಕೆ ಗಾಯ್ಸ್, ಇವತ್ತಿನ ಕ್ವಶನ್ಸ್ ಅಲ್ಲಿ 12 ಕಾನ್ಸೆಪ್ಟ್ಸ್ ಅನ್ನ ನಾವು ಮಾಸ್ಟರಿ ಮಾಡ್ಕೊಂಡ್ವಿ ಅನ್ಕೊಂಡು. ಈ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಮುಂದಿನ ಕ್ಲಾಸಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ.